ನಮಸ್ಕಾರ. ತೇನ ವಿನ ತೃಣಮಪಿ ನಚರತಿ. ಭಕ್ತಿ ಮಾರ್ಗದಲ್ಲಿ ಈ ಥರ ಒಂದು ಮಾತಿದೆ. ಅದರ ಅರ್ಥ ಇಷ್ಟೇ: ನಿನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ. ಹಾಗೆಯೇ ಈ ಭಕ್ತಿ ಮಾರ್ಗದ ಒಂದು ಮಾತನ್ನು ನಮ್ಮ ಜೀವನಕ್ಕೆ ನಾವು ಬಹಳ ಚೆನ್ನಾಗಿ ಅಳವಡಿಸ್ಕೋಬೋದು. ದೇವರಿಚ್ಛೆ ಇಲ್ಲದಲೇ ಏನೂ ಅಲ್ಲಾಡಲ್ಲ, ಸರಿ. ಅದನ್ನೇ ನಾವು ಸ್ವಲ್ಪ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ನೋಡಿದರೆ, ನಮ್ಮ ಇಚ್ಛೆ ಇಲ್ಲದೇನೂ ನಮ್ಮ ಜೀವನದಲ್ಲಿ ಏನೂ ಅಲ್ಲಾಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರೇ ಮನಸ್ಸು ಮಾಡಿದ್ರೂ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ವ. ಹಾಗಾಗಿ ತೇನ ವಿನ ತೃಣಮಪಿ ನಚರತಿ ಅನ್ನೋದನ್ನು, ನನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡೋದಿಲ್ಲ ನನ್ನ ಜೀವನದಲ್ಲಿ ಅಂತ ನಾವು ಅದನ್ನು ಅನುವಾದಿಸಿಕೊಳ್ಬೋದು ನಮ್ಮ ಜೀವನಕ್ಕೆ, ಅಲ್ವಾ? ಒಂದಿಷ್ಟು ಉದಾಹರಣೆಗಳೊಂದಿಗೆ ಈ ಮಾತನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಸಂಕಷ್ಟಗಳು ನಮಗೆ ಕುಗ್ತಾನೆ ಇರುತ್ತೆ ಪ್ರತಿನಿತ್ಯ ಜೀವನದಲ್ಲಿ. ನಮಗೆ ಗೊತ್ತು ಅದರಿಂದ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ, ಅದು ನಮಗೆ ಮುಳ್ಳಾಗಿ ಅಡ್ಡ ನಿಂತಿದೆ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದೂ ನಮಗೆ ಗೊತ್ತಿರುತ್ತೆ. ನಾವು ಸುಮ್ಮನೆ ಕಾಯ್ತಾ ಕೂತಿರ್ತೀವಿ, ನಾಳೆ ಮಾಡೋಣ, ನಾಡದ್ದು ಮಾಡೋಣ, ಯಾರೋ ಬರ್ತಾರೆ, ಅಥವಾ ಒಂದಿನ ಬಂದಾಗ ನೋಡೋಣ, ಇಲ್ಲ ಸದ್ಯಕ್ಕೆ ನಡೀತಾ ಇದೆಯಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಮೊದಲಿಗೆ. ಈಗ ಒಬ್ಬ ಮನುಷ್ಯನದು ತೂಕ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ದೇಹದ ತೂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮಗೆ ಗೊತ್ತು ಒಳಗಡೆ, ಹೌದು ನಾನು ದಪ್ಪ ಆಗ್ತಾಯಿದ್ದೀನಿ, ದಿನೇ ದಿನೇ ಬಟ್ಟೆಗಳು ನಂದು ಟೈಟ್ ಆಗ್ತಾಯಿದೆ, ಅಥವಾ ನನಗೆ ಓಡಾಟ ಕಷ್ಟ ಆಗ್ತಾಯಿದೆ, ಅಥವಾ ಯಾವುದೋ ಒಂದು ಸೂಚನೆಗಳು ಕೊಟ್ಟಿರುತ್ತೆ ದೇಹದ ತೂಕ ಹೆಚ್ಚಾದಾಗ. ನಮಗೆ ಗೊತ್ತಾಗ್ತಾ ಇರುತ್ತೆ, ಹೌದು ನಾನು ತಿನ್ನೋದ್ರಲ್ಲಿ ಕಮ್ಮಿ ಮಾಡಿಲ್ಲ, ಸಿಕ್ಕಾಪಟ್ಟೆ ತಿಂತೀನಿ, ಹೊತ್ತಿಲ್ಲದ ಹೊತ್ತಿಗೆ ಸಿಕ್ಕಿದ್ದೆಲ್ಲ ತಿಂತೀನಿ, ಅಥವಾ ಜಂಕ್ ಫುಡ್ಗಳು ತಿಂತಾಯಿದ್ದೀನಿ, ನನ್ನ ಡಯಟ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಯಾವುದೇ ಗಮನ ಇಲ್ಲ, ನಾನು ದಿನೇ ದಿನೇ ದಪ್ಪ ಆಗ್ತಾಯಿದ್ದೀನಿ ಅನ್ನೋದು ಗೊತ್ತಾಗಿರುತ್ತೆ. ಅದಕ್ಕೇನು ಮಾಡಬೇಕು, ದಾರಿಗಳು ಬೇಕಾದಷ್ಟು ಗೊತ್ತಿರುತ್ತೆ. ಆದರೆ ನಮ್ಮದೇನು ಅಂದರೆ, ಯಾರೋ ಫಿಕ್ಸ್ ಮಾಡಲಿ, ಈ ಡಾಕ್ಟ್ರ್ ಒಂದು ಮ್ಯಾಜಿಕ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇದು ತಗೋ ಇಷ್ಟು ತೆಳ್ಳಗಾಗ್ತೀಯ ಅನ್ನೋ ಥರ ಆಗ್ಬಿಡುತ್ತೆ ಅನ್ನೋ ಥರ ನಾವು ಕಾಯ್ಕೊಂಡಿದ್ಬಿಟ್ಟಿರ್ತೀವಿ. ಅಲ್ಲಿ ಇಲ್ಲದ್ದು ಏನು ಅಂತ ಒಮ್ಮೆ ನಾವು ತಿರುಗಿ ನೋಡಿದರೆ ಅದು ಬರೀ ಇಚ್ಛಾಶಕ್ತಿ ಮಾತ್ರ. ಬೇರೆ ಎಲ್ಲ ಗೊತ್ತ್ರಿ, ಏನು ಸಮಸ್ಯೆ ಬಂದಿದೆ ಗೊತ್ತಿದೆ, ಸಮಸ್ಯೆ ಏಕೆ ಬಂದಿದೆ ಅನ್ನೋದು ಬಹುಶಃ ಗೊತ್ತಿರುತ್ತೆ. ಅದಲ್ಲದೆ ಆ ಸಮಸ್ಯೆಗೆ ಏನು ಪರಿಹಾರ, ಏನು ಮಾಡ್ಕೋಬೋದು ಅನ್ನೋದನ್ನು ಗೊತ್ತಿರುತ್ತೆ ನಮಗೆ. ಆದರೆ ಅದನ್ನು ಮಾಡಲಿಕ್ಕೆ ಯಾವುದೋ ಒಂದು ಕಾರಣ ಕೊಟ್ಕೊಂಡು ಆ ಇಚ್ಛಾಶಕ್ತಿ ಇಲ್ಲದೆ ಒದ್ದಾಡ್ತಾ ಇರ್ತೀವಿ. ಆಮೇಲೆ ನೋಡ್ಕೊಳ್ಳೋಣ, ಏನಾದರೂ ಆದಾಗ ನೋಡ್ಕೊಳ್ಳೋಣ, ಸದ್ಯಕ್ಕೆ ನಡೀತಾ ಇದೆಯಲ್ಲ, ದಿನ ಆಫೀಸ್ಗೆ ಹೋಗಿ ಬರ್ತಾ ಇದ್ದೀನಲ್ಲ, ಅಥವಾ ಸದ್ಯಕ್ಕೇನೋ ದಪ್ತಾ ಇದ್ದೀನಲ್ಲ, ನಡೆಯುತ್ತೆ, ಮುಂದೆ ಯಾವತ್ತೋ ಏನೋ ಡಾಕ್ಟರ್ ಏನಾರು ಹೇಳಿದಾಗ ನೋಡ್ಕೊಳ್ಳೋಣ ಅಂತ ದಪ್ತಾ ಇರ್ತೀವಿ. ಇದು ಇಚ್ಛಾಶಕ್ತಿ ಇಲ್ಲದೆ ಆಗುವಂಥ ಒಂದು ಅನಾಹುತ. ಪ್ರತಿಯೊಬ್ಬರು ಅವ್ರ ಜೀವನದಲ್ಲಿ ಇದನ್ನು ಮಾಡ್ತಾನೆ ಇರ್ತಾರೆ. ಎರಡನೇ ಉದಾಹರಣೆ ಹೇಳ್ತೀವಿ, ಬಹಳ ಚಟಗಳ ಉದಾಹರಣೆ. ಜನ ಯಾವುದೋ ವಿಷಯಕ್ಕೆ ಚಟ ಶುರು ಮಾಡ್ಕೊಂಬಿಟ್ಟಿರ್ತಾರೆ, ಇರಲಿ ಅದನ್ನು ಇನ್ನೊಂದಿನ ಹೇಳ್ತೀನಿ. ಆದರೆ ಯಾವುದೋ ವಿಷಯಕ್ಕೆ ಏನೋ ಚಟ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ಆದರೆ ಒಂದು ಮಧ್ಯಮ ವಯಸ್ಸಿಗೆ ಬರುವಷ್ಟರಲ್ಲಿ ಆ ಚಟನ ಆ್ಯಕ್ಚುಲಿ ಅವರು ಖುಷಿಯಾಗಿ ಮಾಡ್ತಾನೂ ಇರೋದಿಲ್ಲ, ಏನೋ ಒಂದು ಪದ್ಧತಿ ಆಗೋಗ್ಬಿಟ್ಟಿರ್ತದೆ ಅಂತ. ಈಗ ಅದರಲ್ಲಿ ಇನ್ನೊಂದು ಉದಾಹರಣೆ ಹೇಳಬಲ್ಲೆ. ಈಗ ಯಾವುದೋ ವಯಸ್ಸಿನಲ್ಲಿ ಏನಕ್ಕೋ ಪಾಪ ಕುಡಿಯೋದೋ ಸಿಗರೇಟೋ ಕಲ್ತ್ಬಿಟ್ಟಿರ್ತಾರೆ. ಆದರೆ ಅದು ಬರ್ತಾ ಬರ್ತಾ ಹೆಂಗಾಗಿರುತ್ತೆ, ಈಗ ನೀವು ಸಿಗರೇಟ್ ಸೇದೋರ್ನ ಎಷ್ಟೋ ಜನ ನೋಡಿರ್ತೀರ, ಒಂದು ಮಧ್ಯಮ ವಯಸ್ಸಾದ್ಮೇಲೆ ಕೆಮ್ತಾ ಇರ್ತಾರೆ, ಒದ್ದಾಡ್ತಿರ್ತಾರೆ. ಅವ್ರು ನೋಡಿದ್ರೆ ಯಾಕಪ್ಪ, ಏನಪ್ಪ, ನೀರು ಕೊಡ್ಲೇನಪ್ಪ ಅಂತ ನಾವೇ ಕೇಳಬೇಕನ್ಸುತ್ತೆ. ಅದರಲ್ಲೂ ಅವ್ರು ಅದು ಪದ್ಧತಿ ಪಾಪ ರೂಢಿ ಆಗ್ಬಿಟ್ಟಿದೆಯಲ್ಲ, ಈಗ ಯಾವಾಗಲೂ ಮತ್ತೆ ಹೋಗಿ ಒಂದು ಸಿಗರೇಟ್ ಸೇದಬೇಕು, ಕೆಮ್ತಿದ್ದಾರೆ ಅದ್ರ ಮಧ್ಯೆ ಸಿಗರೇಟ್ ಸೇದಬೇಕು. ಈ ಥರ ಅವ್ರದ್ದು ನೂರಾರು ಕಕ್ಲಾತಿಗಳು. ಈಗ ಅವ್ರದ್ದು ಕಾರಣಗಳು ನೂರಾರು ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಹಾಗೆ ಚಟನ ಬಿಡಬೇಕಂತ ಅವರಿಗೂ ಗೊತ್ತಿರುತ್ತೆ ರೀ, ಏನು ಗೊತ್ತಿರಲ್ಲ ಅಂತಲ್ಲ, ಪಾಪ ಅವರು ಬಿಡಬೇಕು ಅಂತ ಎಷ್ಟೋ ಜನ ಹೇಳ್ಕೊಂಡು ಓಡಾಡ್ತಿರ್ತಾರೆ. ತುಂಬ ಟ್ರೈ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಬಿಟ್ಬಿಡ್ತೀನಿ, ನೆಕ್ಸ್ಟ್ ಇಯರ್ ಬಿಟ್ಬಿಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇರ್ತಾರೆ, ನಾನು ಎಲ್ಲ ಬಿಟ್ಬಿಡ್ತೀನಿ. ಆದರೆ ಪಾಪ ಆಗ್ತಾ ಇರಲ್ಲ. ಅದರಲ್ಲೂ ಇಚ್ಛಾಶಕ್ತಿ. ಇದರ ಬಗ್ಗೆ ಇನ್ನೊಂದು ಸರಣಿ ಅಥವಾ ಸಂಚಿಕೆ ಬರಲಿದೆ. ಸದ್ಯಕ್ಕೆ ಈ ಕಿವಿ ಮಾತು ಅಂದರೆ ಈ ಒಂದು ಉದಾಹರಣೆ. ಮೂರನೇದು ಇನ್ನೊಂದು ಬಹಳ ಮಜವಾದ ಉದಾಹರಣೆ ಕೊಡಬಲ್ಲೆ.
ಎಷ್ಟೋ ಜನದ್ದು ಸಂಬಂಧಗಳು ಹದಗೆಡ್ತಾ ಇರುತ್ತೆ. ಗಂಡ ಹೆಂಡತಿಯ ಸಂಬಂಧ ಇರ್ಬೋದು, ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಇರ್ಬೋದು. ದಿನೇ ದಿನೇ ಕಾರಣಾಂತರಗಳಿಂದ ಪಾಪ ಏನೇನೋ ಕಾರಣಗಳಿಗೆ ಹದಗೆಡ್ತಾ ಇರುತ್ತೆ. ನಮಗೆ ಗೊತ್ತಿರುತ್ತೆ, ನಾನು ಒಂದು ಸಲ ಹೋಗಿ ಕೂತು ಅವ್ರ ಹತ್ರ ಮಾತಾಡಿದರೆ ಬಹುಶಃ ಸರಿ ಆಗ್ಬೋದು. ಆದ್ರೂ ನೀವು ಬಿಗುಮಾನ ಅಂತ ಕರೀರಿ, ಅಹಂಕಾರ ಅಂತ ಕರೀರಿ, ಅಥವಾ ಮುಜುಗರ ಅಂತ ಕರೀರಿ, ಅಥವಾ ಒಟ್ಟು ಮುಂದಾಕೋದು. ನಾನು ಇವತ್ತೇ ಹೋಗಿ ಮಾತಾಡಿದರೆ ನಾಳೆ ಮಾಡ್ತೀನಿ, ಹಾಗೆ ಅಂದ್ಕೊಂಡು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆಗೋಗ್ಬಿಟ್ರೆ ಆ ಸಂಬಂಧಗಳಲ್ಲಿ ಬಂದಂಥ ಬಿರುಕುಗಳು ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ನಾವು ಒಂದು ಫೋನ್ ಎತ್ಕೊಂಡು ಮಾತಾಡಿದರೆ ಮುಗಿದೋಗುವಂಥದ್ದು ಅನ್ನೋದು ನಮಗೆ ಗೊತ್ತಿರುತ್ತೆ ಎಷ್ಟೋ ಸಲ. ಆದ್ರೂ ಮುಂದಾಗ್ತಾ ಇರ್ತೀವಿ, ಆಮೇಲೆ ನೋಡೋಣ, ಸದ್ಯಕ್ಕೆ ನಡೀತಾ ಇದೆಯಲ್ಲ, ಹೀಗೆ ಅಂದ್ಕೊಂಡು ಆ ಬಿರುಕುಗಳನ್ನು ಇನ್ನೂ ದೊಡ್ಡದು ಮಾಡ್ಕೊತಾ ಹೋಗ್ತೀವಿ. ಅಲ್ಲೂ ಇಲ್ಲದೇ ಇರುವಂಥದ್ದು ಇಚ್ಛಾಶಕ್ತಿ. ಮನಸ್ಸು ಮಾಡಿದರೆ ಅಲ್ಲೇ ಮಾತಾಡಿ ಮುಗಿಸಿ ಆ ಒಂದು ಏನು ಬಿರುಕು ಬಿಟ್ಕೊಂಡಿರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋ ಕಾಲಾವಕಾಶ ಇರುತ್ತೆ ಅಥವಾ ಅವಕಾಶ ಇರುತ್ತೆ. ಆದ್ರೂ ನಾವು ಮಾಡೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಎಷ್ಟೋ ಜನಕ್ಕೆ ಪಾಪ ಕೆಲಸಗಳು ಕಹಿಯಾಗಿ ಹೋಗಿರುತ್ತೆ. ಕೆಲಸ ಕಹಿ ಆಗಿಬಿಟ್ಟು ಇನ್ನೇನು ಆಗ್ತಾನಿಲ್ಲ ನನ್ನ ಕೈಲಿ ಈ ಕೆಲಸ ಮಾಡೋದಕ್ಕೆ ಅನ್ನೋ ಪರಿಸ್ಥಿತಿ ತಲುಪಿಬಿಟ್ಟಿರ್ತಾರೆ. ಎಷ್ಟೋ ಕೇಳಕ್ಕೆ ಸಿಕ್ಕಿರುತ್ತೆ, ಈ ಥರ ಕೆಲಸದಿಂದ ತೆಗಿತಾ ಇದ್ದಾರೆ, ಲೇ ಆಫ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಗಿರುತ್ತೆ. ಅವರಿಗೂ ಗೊತ್ತಿರುತ್ತೆ, ನಾನು ಮುಂದೊಂದು ದಿನ ನನ್ನದೇ ಕಂಪ್ನಿನೋ ಏನಾದರೂ ಮಾಡ್ಕೋಬೇಕು, ನಾನು ಬಹಳಷ್ಟು ಕಾಲ ಇದೇ ಥರ ಕೆಲಸ ಮಾಡಿಕೊಂಡು ಹೀಗೆ ಕಾಲ ಕಳೆಯೋಕ್ಕಾಗೋದಿಲ್ಲ ಅಂತ ಅದರದ್ದೊಂದು ಅರಿವು ಮೂಡಿರುತ್ತೆ. ಆದ್ರೂ ಕಾಯೋದು, ಏನೋ ಒಂದು ಕಾಯ್ತಾರೆ, ತಯಾರಿ ಮಾಡ್ಕೊಳ್ಳಲ್ಲ. ಒಂದು ಕಂಪ್ನಿ ಶುರು ಮಾಡೋದು ಹೇಗೆ ಅಂತನೋ, ಅಥವಾ ಅವ್ರದ್ದು ಏನು ಗುರಿ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ, ಆ ಗುರಿಗೆ ತಯಾರಿ ನಡೆಸೋದಿಲ್ಲ, ಸುಮ್ಮನೆ ಕಾಯ್ತಾ ಕೊಡೋದು, ಮುಂದೊಂದು ದಿನ ನೋಡೋಣ ಅಂತ. ಇವತ್ತಿಂದನೇ ಯಾಕೆ ಕೆಲಸ ಶುರು ಮಾಡಬಾರ್ದು? ಅದು ಮುಂದೆ ಕಷ್ಟ ಬಂದು ನಿಮ್ಮನ್ನು ಲೇ ಆಫ್ ಮಾಡಿ ಆದಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡೋದು, ನಾನೀಗ ಕಂಪ್ನಿ ಮಾಡಬೇಕು. ಹಾಗೆ ಬಹಳಷ್ಟು ಜೀವನದಲ್ಲಿ ನಮ್ಮದು ಏನಾದರೂ ಕೆಲಸಗಳು ಆಗ್ತಾ ಇಲ್ಲ ಅಂದರೆ, ಅಥವಾ ಏನಾದರೂ ಹದಗೆಟ್ಟಿದ್ರೆ, ಏನಾದರೂ ಸರಿ ಇಲ್ಲ ಜೀವನದಲ್ಲಿ ಅಂದರೆ, ಬಹಳಷ್ಟು ಅಂತಹ ಪ್ರಮೇಯಗಳಲ್ಲಿ ನಮ್ಮ ಇಚ್ಛಾಶಕ್ತಿಯೇ ಅದಕ್ಕೆ ಮೂಲ ಕಾರಣ ಆಗಿರುತ್ತೆ. ಮನಸ್ಸಿನಲ್ಲಿ ಆಸೆ ಇರುತ್ತೆ, ಹೌದು ನಾನೊಂದು ದಿನ ಹಿಂಗೆ ಮಾಡ್ತೀನಿ, ಅಥವಾ ಒಂದಿನ ಹಿಂಗೆ ಮಾಡ್ತೀನಿ, ಹಿಂಗೆ ಇರ್ತೀನಿ ಅಂತ ಹೇಳಿದ್ನಲ್ಲ ಉದಾಹರಣೆಗಳು ಆ ಥರ. ಆದರೆ ಆ ಇಚ್ಛಾಶಕ್ತಿ ಬಹಳ ಶಿಥಿಲವಾಗಿರುತ್ತೆ. ಯಾವಾಗ ನಮ್ಮ ಇಚ್ಛಾಶಕ್ತಿ ಗಟ್ಟಿಯಾಗಿರೋದಿಲ್ವೋ ಆವಾಗ ಈ ಥರ ಮುಂದೂಡಿಕೆ ನಮಗೆ ಸರ್ವೇ ಸಾಮಾನ್ಯ ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಮ ಜೀವನದ ಯಾವುದಾದ್ರೂ ಕೆಲಸಗಳು ಆಗದೇ ಇದ್ದವು ಯಾವಿದೆ, ಒಂದು ಚಿಕ್ಕ ಪಟ್ಟಿ ಮಾಡಿ, 1, 2, 3 ಅಂತ. ನಾನು ಬಹಳ ದಿನದಿಂದ ಅನ್ಕೋತಾ ಇದ್ದೀನಿ, ಕನಸು ಕಾಣ್ತಾ ಇದ್ದೀನಿ, ಇದು 3 ಅಥವಾ 5 ಎಷ್ಟಾಗುತ್ತೋ ನಿಮ್ಮ ಪಟ್ಟಿ ಎಷ್ಟು ದೊಡ್ಡದು ನನಗೆ ಗೊತ್ತಿಲ್ಲ. ಆಗದೇ ಉಳಿದಿರುವಂಥ ಕೆಲಸಗಳು, ಭಾಳ ದಿನದಿಂದ ಮಾಡಬೇಕು ಅಂದ್ಕೊಂಡು ಮಾಡದಲ್ಲೇ ಇರುವಂಥ ಕೆಲಸಗಳನ್ನು ಒಂದು ಚಿಕ್ಕ ಒಂದು ಪಟ್ಟಿ ಮಾಡಿಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ. ಅದಿಷ್ಟರಲ್ಲೂ ತಡೆ ಹಾಕಿರೋದು ಭಾಳಷ್ಟು ಜನ ಹೇಳ್ಕೊಳ್ಳೋದೆ ದುಡ್ಡಿಲ್ಲ ಆಮೇಲೆ ಮಾಡ್ತೀನಿ ಅಂತ. ಅಥವಾ ನಿಮ್ಮ ಇಚ್ಛಾಶಕ್ತಿಯ ಅಂತ ಒಮ್ಮೆ ಕೂತು ನೋಡಿ. ಈಗ ಹೇಳಿದಂಥ ಉದಾಹರಣೆಗೆ ಯಾವುದಕ್ಕೂ ನಿಮಗೆ ನೇರವಾಗಿ ದುಡ್ಡೇ ಬೇಕಾಗಿಲ್ಲ. ಕಂಪ್ನಿ ಮಾಡೋದೊಂದು ಬಿಟ್ಟು, ಕಂಪ್ನಿ ಮಾಡೋದಕ್ಕೂ ದುಡ್ಡು ಬೇಕಂದ್ರೂ ಇವತ್ತಿಂದ ಅದರ ಯೋಜನೆ ಮಾಡಿ, ಇಚ್ಛಾಶಕ್ತಿಯಿಂದ ಅದ್ರ ಬಗ್ಗೆ ಕೆಲಸ ಮಾಡಿ, ಆ ಪ್ರಾಜೆಕ್ಟ್ ಅಂತ ಏನು ಕರಿತೀವಿ, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಬೋದಲ್ವ, ಅದಕ್ಕೆ ದುಡ್ಡು ಬೇಕಾಗಿಲ್ಲ. ಹಾಗೆ ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, R&D ಶುರು ಮಾಡಿ, ಕೆಲಸ ಶುರು ಮಾಡಿ, ಒಂದು ಕಂಪ್ನಿ ಹೇಗೆ ಮಾಡೋದು ಶುರು ಮಾಡ್ಬೋದು. ಇನ್ನು ಮಿಕ್ಕವಕ್ಕೆ ನಾನು ಕೊಟ್ಟ ಉದಾಹರಣೆಗಳಿಗೆ ಯಾವುದೇ ದುಡ್ಡು ಬೇಕಾಗಿಲ್ಲ. ನೀವು ಒಂದು ತೂಕ ಕಮ್ಮಿ ಮಾಡೋದಕ್ಕೆ ದುಡ್ಡು ಬೇಕಾಗಿಲ್ಲ, ನಿಮ್ಮ ಚಟಗಳನ್ನು ಬಿಡೋದಕ್ಕೆ ದುಡ್ಡು ಬೇಕಾಗಿಲ್ಲ, ಹೀಗೆ ನಿಮ್ಮ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ದುಡ್ಡು ಬೇಕಾಗಿಲ್ಲ, ನೀವೇನು ದೊಡ್ಡ ಪಾರ್ಟಿ ಕೊಡಬೇಕಾಗಿಲ್ಲ, ಅಥವಾ ಏನೋ ಒಂದು ಸರ್ಪ್ರೈಸ್ ಕೊಡಬೇಕಾಗಿಲ್ಲ. ಕೂತು ಮಾತಾಡಿ ಪ್ರೀತಿ ತೋರಿಸಿದ್ರೆ ಸಂಬಂಧಗಳು ಸರಿಯಾಗೋ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಹೇಳೋದಕ್ಕೆ ಸುಲಭ, ಮಾಡೋದು ಕಷ್ಟ, ನಂಗೆ ಅರ್ಥ ಆಗುತ್ತೆ. ಜೀವನದಲ್ಲಿ ನಮಗೆ ಕಾಣದ್ದು ಬೇಕಾದಷ್ಟಿರುತ್ತೆ, ಒಳ ಹುಣ್ಣುಗಳು ನಮಗೆ ಗೊತ್ತಿರಲ್ಲ ಅಷ್ಟೆ. ಆದರೆ ಇದೊಂದು ಚಿಕ್ಕ ಕಿವಿಮಾತು ಏನಂದರೆ, ನಿಮ್ಮ ಇಚ್ಛಾಶಕ್ತಿಯನ್ನು ಎಷ್ಟು ಸದೃಢ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಇಚ್ಛಾಶಕ್ತಿಯೇ ಪ್ರತಿ ಸಾಧನೆಗಳ ಬುನಾದಿ. ನಿಮ್ಮ ಇಚ್ಛಾಶಕ್ತಿ ಅಂತ ಏನು ಕರಿತೀವಿ ಇಂಗ್ಲೀಷ್ನಲ್ಲಿ, ವಿಲ್ ಪವರ್. ಈ ಇಚ್ಛಾಶಕ್ತಿ ಅನ್ನೋದು ಗಟ್ಟಿಯಾಗಿದ್ದರೆ ಮನುಷ್ಯ ಮಾಡೋಕ್ಕಾಗದೇ ಇರುವಂಥ ಕೆಲಸವೇ ಇಲ್ಲ ರೀ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದೇರ್ ಈಸ್ ನಥಿಂಗ್ ಬಿಗರ್ ದ್ಯಾನ್ ಎ ಹ್ಯೂಮನ್ ವಿಲ್ ಅಂತ. ನಮ್ಮ ಇಚ್ಛಾಶಕ್ತಿಗಿಂತ ದೊಡ್ಡದು ಏನೂ ಇಲ್ಲ. ನಮ್ಮ ಇಚ್ಛಾಶಕ್ತಿ ದೃಢವಾಗಿದ್ದಲ್ಲಿ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ರೀ. ನೀವೆಷ್ಟೋ ಜನ ಬೇಕಾದಷ್ಟು ಸರ್ವೈವರ್ ಸ್ಟೋರಿ ನೋಡ್ಬೋದು. ಎಂತೆಂಥ ಪರಿಸ್ಥಿತಿಗಳಲ್ಲಿ ಮನುಷ್ಯನ ಇಚ್ಛಾಶಕ್ತಿಯಿಂದ ಗೆದ್ದು ಬರ್ತಾರೆ, ಅಥವಾ ಉಳಿದು ಬರ್ತಾರೆ, ಅಥವಾ
ಸರ್ವೈವ್ ಆಗಿ ಆಚೆ ಬರ್ತಾರಂಥ ಪರಿಸ್ಥಿತಿಗಳಿಂದ. ಹಾಗಾಗಿ ನಿಮ್ಮ ಇಚ್ಛಾಶಕ್ತಿಯನ್ನು ಸ್ವಲ್ಪ ತಯಾರು ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಇಚ್ಛಾಶಕ್ತಿಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ತೇನವಿನ ತೃಣಮಪಿ ನಚರತಿ ಅಂತ ನಾವು ಭಗವಂತನಿಗೆ ಹೇಳ್ತೀವಿ. ಹಾಗೆ ನಿಮಗೆ ನೀವು ಹೇಳ್ಕೊಳಕ್ಕೆ ಶುರು ಮಾಡಿ, ತೇನವಿನ ತೃಣಮಪಿ ನಚರತಿ ಅಂತ. ನಿನ್ನ ಇಚ್ಛೆ ಇಲ್ಲದೆ ಬೇರೆ ಏನೂ ನಡೆಯೋದಿಲ್ಲಪ್ಪ ಅಂತ ನಿಮಗೆ ನೀವು ಕನ್ನಡಿನಲ್ಲಿ ನಿಂತ್ಕೊಂಡು ಹೇಳ್ಕೊಳಕ್ಕೆ ಶುರು ಮಾಡಿ. ಆವಾಗ ನಿಮ್ಮ ಜೀವನದಲ್ಲಿ ಆಗದೇ ಇರುವಂಥ ಕೆಲಸಗಳು ನಿಧಾನಕ್ಕೆ ಆಗೋದಕ್ಕೆ ಶುರು ಆಗ್ತವೆ, ಅಥವಾ ಅಟ್ಲೀಸ್ಟ್ ಅದಕ್ಕೆ ದಾರಿಗಳು ಕಾಣೋದಕ್ಕೆ ಶುರು ಆಗುತ್ತೆ. ನಿಮ್ಮ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಕೊನೆಯದಾಗಿ ಆ ಭಗವಂತ ಬೇರೆ ಎಲ್ಲೂ ಇಲ್ಲ ರೀ. ಆ ಭಗವಂತ ನಮ್ಮೊಳಗೆ ಇದ್ದಾನೆ. ನಮ್ಮ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಿಲ್ಲ. ನೆನಪಿರಲಿ. ಶುಭವಾಗಲಿ.